ಎಚ್.ಡಿ. ರೇವಣ್ಣ ಅವರಿಗೆ ಇವತ್ತು ಸಿಗಲಿಲ್ಲ ಜಾಮೀನಿನ ವಿಚಾರದಲ್ಲಿ ರಿಲೀಫ್. ಜೈಲು ಫಿಕ್ಸ್ ಆಗಿದೆ. ಸದ್ಯ 14ನೇ ತಾರೀಕಿನವರೆಗೂ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಈಗ ಜಾಮೀನು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿರೋದ್ರಿಂದ ಅಲ್ಲಿಯವರೆಗೂ ಅವರು ಜೈಲಿನಲ್ಲೇ ಇರಬೇಕಾಗತ್ತೆ. ಸೋಮವಾರ ಮತ್ತೆ ವಾದವನ್ನು ಆಲಿಸಿದ ನಂತರದಲ್ಲಿ ಏನ್ ತೀರ್ಮಾನಕ್ಕೆ ಬರ್ತಾರೆ ಕಾದು ನೋಡಬೇಕು. ಎಸ್ಐಟಿ ಪರ ವಕೀಲರು ಸೋಮವಾರದವರೆಗೂ ಕಾಲಾವಕಾಶವನ್ನ ಕೋರಿದ್ರು. ಇಲ್ಲ ಇವತ್ತೇ ನಿಮ್ಮ ವಾದವನ್ನ ಮಂಡಿಸಿ ಅಂತ ಕೂಡ ಜಡ್ಜ್ ಹೇಳಿದ್ರು. ಇವತ್ತು ಅವರ ವಾದವನ್ನ ಮಾಡಿದ ನಂತರದಲ್ಲಿ ಮತ್ತೆ ಸಮಯವನ್ನ ಕೋರಿದ್ರ ಹಿನ್ನೆಲೆ ಸೋಮವಾರಕ್ಕೆ ಶಿಫ್ಟ್ ಆಗಿದೆ. ವಿಚಾರಣೆಯನ್ನ ಸೋಮವಾರಕ್ಕೆ ಕೈಗೆತ್ತಿಕೊಳ್ತಾರೆ. ಎಸ್, ಇನ್ನು ಈ ವಿಚಾರದಲ್ಲಿ ಆಲ್ಮೋಸ್ಟ್ ಆಲ್ ಮಂಗಳವಾರನೇ ಅಲ್ವಾ ನೀವು ಯಾವಾಗ್ಲೇ ಹೇಳ್ತಾ ಇದ್ದು, ಮಂಗಳವಾರ ಮುಗಿಯುತ್ತೆ. ಅವ್ರಿಗೆ ನ್ಯಾಯಾಂಗ ಬಂಧನ ಇದ್ದಿದ್ದು ಮಂಗಳವಾರಕ್ಕೆ ಮುಗಿಯುತ್ತೆ. 7 ದಿನ ಅವರಿಗೆ ನ್ಯಾಯಾಂಗ ಬಂಧನ ಕೊಟ್ಟಿದ್ರು. ಸೊ ಹಾಗಾಗಿ ಅದು ಅಲ್ಲಿಗೆ ಮುಕ್ತಾಯ ಆಗತ್ತೆ. ಅದರ ಸೋಮವಾರ ವಿಚಾರಣೆ ನಡೆಯುತ್ತೆ. ಇನ್ನು ರಾಜ್ಯಪಾಲರ ಅಂಗಳಕ್ಕೆ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ. ಸೊ ರಾಜಭವನದ ಕದ ತಟ್ಟಿದ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದ ನಿಯೋಗ. ಕುಮಾರಸ್ವಾಮಿಗೆ ಕೆಲ ಜೆಡಿಎಸ್ ಶಾಸಕರು, ಮಾಜಿ ಶಾಸಕರೆಲ್ಲ ಸಾಥ್ ಕೊಟ್ಟಿದ್ರು. ಇವತ್ತು ಪೆನ್ ಡ್ರೈವ್ ಪ್ರಕರಣದಲ್ಲಿ ಪಾರದರ್ಶಕ ತನಿಖೆ ಆಗಬೇಕು. ಸರ್ಕಾರ ಅಧಿಕಾರದ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಕೇಸ್ ತಿರುವು ಬಗ್ಗೆ ರಾಜ್ಯಪಾಲರಿಗೆ ವಿವರಣೆಯನ್ನ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಪ್ರಕರಣದ ಹಿಂದೆ ಸರ್ಕಾರದ ಪ್ರಭಾವಿ ನಾಯಕರ ಕೈವಾಡ ಇದೆ. ಎಸ್ಐಟಿಯಿಂದ ನಿಷ್ಪಕ್ಷಪಾತ ತನಿಖೆ ಆಗ್ತಾ ಇಲ್ಲ ಅಂತ ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ. ಪ್ರಕರಣವನ್ನ ಸಿಬಿಐಗೆ ವಹಿಸಲು ರಾಜ್ಯಪಾಲರು ಮಧ್ಯ ಪ್ರವೇಶಿಸಬೇಕು ಅಂತ ಕುಮಾರಸ್ವಾಮಿ ಅವರು ಆಗ್ರಹಿಸಿ ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿ ಬಂದಿದ್ದಾರೆ. ಅವರಿಗೆ ಜೆಡಿಎಸ್ನ ಶಾಸಕರು, ಮಾಜಿ ಶಾಸಕರು, ಕೆಲ MLCಗಳು, ಮಾಜಿ ವಿಧಾನ ಪರಿಷತ್ನ ಸದಸ್ಯರೆಲ್ಲ ಹೋಗಿ ಅವರ ಜೊತೆಗೆ ಸಾಥನ್ನ ನೀಡಿದ್ರು. ಇದು ರಾಜ್ಯಪಾಲರನ್ನ ಭೇಟಿಯಾದಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಮನವಿಯನ್ನ ಕೊಟ್ಟು ಬಂದಿದ್ದಾರೆ. ಸೊ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ರಾಜ್ಯಪಾಲರನ್ನ ಮನವಿ ಮಾಡಿಕೊಂಡು ಬಂದಿದ್ದಾರೆ. ಈ ಪ್ರಕರಣದಲ್ಲಿ ಏನಾಗ್ತಾ ಇದೆ, ಸರ್ಕಾರ ಹೇಗೆ ಅಧಿಕಾರದ ದುರ್ಬಳಕೆ ಮಾಡಿಕೊಳ್ಳುತ್ತಾ ಇದೆ, ಯಾವ ರೀತಿಯಾಗಿ ಸರ್ಕಾರದ ಪ್ರಭಾವಿ ನಾಯಕರ ಕೈವಾಡ ಇದೆ ಅನ್ನುವಂಥ ಆರೋಪ ಎಲ್ಲ ಮಾಡಿದ್ದಾರೆ.